ಹಾಯ್ ಫ್ರೆಂಡ್ಸ್, ನಾವಿವತ್ತಿದ್ದೇವೆ ಜುಮೈರಾತ್ರಿ ಪಿಂಕ್ ಬೀಚ್ನಲ್ಲಿ. ಈಗ ಮುಂಜಾನೆ 3 ಗಂಟೆ, ಸಂಜೆ ಅಲ್ಲ ಮುಂಜಾನೆ 3 ಗಂಟೆ. ಇಲ್ಲಿ ಒಂದು ಜನಸ್ತೋಮವನ್ನು ನೋಡಿ. ಕಡಲ 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 ಮುಗಿಲೋ ಮುಗಿಲೋ ಮನ ಮುಗಿಲೋ ಕಡಲಲ್ಲ ಮುಗಿಲಲ್ಲ ನೀ ನನ್ನ ತಿಳಿಸು, ಕಡಲಲ್ಲ ಮುಗಿಲಲ್ಲ ನೀ ನನ್ನ ಬದುಕಿಸು. ದುಬೈ ಪ್ರವಾಸೋದ್ಯಮಕ್ಕೆ ಎಷ್ಟೊಂದು ಒತ್ತು ಕೊಡುತ್ತಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಇದೊಂದು ಚಿಕ್ಕದಾದ ಉದಾಹರಣೆ. ಈ 24 ಗಂಟೆ, ದಿನದ 24 ಗಂಟೆಯಲ್ಲೂ ಜನರಿಗೆ ಈಜಾಡಲು ಆಡಲು ಬೇಕಾದಂಥ ರೀತಿಯಲ್ಲಿ ಸವಲತ್ತುಗಳನ್ನ ನೀಡ್ತಾ ಇದೆ ದುಬೈ. ಹಾಗೆ ಬರೀ ಈಜಲಿಕ್ಕೆ ಜನರನ್ನ ಬಿಟ್ಟರೆ ಸಾಲದು, ಅವರಿಗೆ ಬೇಕಾದ ಸೂಕ್ತ ರಕ್ಷಣಾ ವ್ಯವಸ್ಥೆಯನ್ನು ನೀಡಬೇಕು, ಜೀವ ರಕ್ಷಕ ವ್ಯವಸ್ಥೆಗಳು ನೀಡಬೇಕು. ನೋಡಿ, ಇಲ್ಲಿದೆ ಗಾಡಿಗಳು, ಇಲ್ಲಿ ಸರ್ಫಿಂಗ್ ರೆಸ್ಕ್ಯೂ ಇದೆ. ಯಾರಾದರೂ ಮುಳುಗಿ ಹೋಗಿದ್ದವ್ರನ್ನ ಮರಳಿನಲ್ಲಿ ಆಂಬುಲೆನ್ಸ್ ತನಕ ಸಾಗಿಸುವ ವ್ಯವಸ್ಥೆ ಇಲ್ಲಿದೆ. ನೋಡಿ ಇದರನ್ನು, ಈ ವ್ಯವಸ್ಥೆ ಹೇಗಿರುತ್ತೆ, ಈ ಸ್ಟ್ರೆಚರ್, ವೀಲ್ ಚೇರ್ ಎಲ್ಲ ಹೇಗಿದೆ ನೋಡಿ. ಇಲ್ಲಿನ ದೀಪಸ್ತಂಭಗಳು ಯಾವ ರೀತಿಯಲ್ಲಿದೆ, ದಿನದ 24 ಗಂಟೆಯು ಹಗಲು ರಾತ್ರಿ ಒಂದೇ ರೀತಿಯಲ್ಲಿ ಜನರಿಗೆ ಈಜಾಡುವವರಿಗೆ ಈಜಾಡ್ಬೋದು, ಆಟ ಆಡುವವರಿಗೆ ಆಟ ಆಡುವಂಥ ವ್ಯವಸ್ಥೆ, ಹಾಗೂ ಜಾಗಿಂಗ್ ಹೋಗುವಂಥವರಿಗೆ ಇಲ್ಲಿ ಟ್ರ್ಯಾಕ್ ವ್ಯವಸ್ಥೆನೂ ಇದೆ. ಇಲ್ಲಿ ಸದಾ ನಿರತರಾದಂತಹ ರಕ್ಷಣಾ ವ್ಯವಸ್ಥೆಯ ತಂಡವೇ ಇದೆ. ಬೇಕಾದ ರೀತಿಯಲ್ಲಿ ಬೇಕಾದ ಸ್ಥಳಗಳಿಗೆ ಅವರು ಧಾವಿಸಿ, ಅದು ಕಡಲಿನ ಯಾವ ಆಳದಲ್ಲಾದರೂ ಹೋಗಿ ರಕ್ಷಿಸುವ ವ್ಯವಸ್ಥೆಯನ್ನು ಅವರು ಮಾಡ್ತಾ ಇರ್ತಾರೆ. ನಮ್ಮ ದೇಶದಲ್ಲೂ ಇಂಥ ರಕ್ಷಣಾ ವ್ಯವಸ್ಥೆ ಇರುವ ಬೀಚ್ಗಳನ್ನ ಮಾಡಿದರೆ ನಮ್ಮ ಪ್ರವಾಸೋದ್ಯಮ ಇಲಾಖೆ ಎಷ್ಟು ಉತ್ತಮವಾದ ರೀತಿಯಲ್ಲಿ ಇರುತ್ತಿತ್ತು. ಇಷ್ಟೆಲ್ಲ ನೋಡಿದ ಮೇಲೆ ಇನ್ನೇಕೆ ತಡ, UAEಯಲ್ಲಿ ಬಿಸಿಲ ಬೇಗೆಗೆ ಬೆಂದ ದೇಹಗಳು ಒಮ್ಮೆ ಈ ಬೀಚ್ಗೆ ಭೇಟಿ ನೀಡಬಹುದು.